ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸಂಗೀತ ನಿರ್ದೇಶಕರಾದಂತಹ ಕೆ ಕಲ್ಯಾಣ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಆಶಾ ಭೋಸ್ಲೆ ಅನ್ನುವಂತಹ ಸ್ವರ ಸಾಮ್ರಾಟ್ ಇನ್ನು ನೆನಪು ಮಾತ್ರ. ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಅಲ್ಲ, ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಸಂಪೂರ್ಣತೆ ಇದ್ದಂತಹ ಗಾಯಕಿ, ಹಾಡುಗಾರಿಕೆಯ ಎಲ್ಲ ಪ್ರಾಕಾರದಲ್ಲೂ ಹಾಡಿದಂಥವ್ರು, ಮತ್ತೆ ತುಂಬಾ ಹೃದಯವಂತಿಕೆ ಇದ್ದಂಥವ್ರು, ತಮ್ಮ ಬೆಳವಣಿಗೆ ಜೊತೆಗೆ ಅನೇಕರನ್ನ ಬೆಳೆಸಿದಂಥವ್ರು. ಆಮೇಲೆ ಅವರು ಆ ಧ್ವನಿಯಲ್ಲಿ ಯಾವುದೇ ಕಲ್ಮಶಗಳಿಲ್ಲ. ಹೌದು, ಅಂದ್ರೆ ಶ್ರುತಿ ಶುದ್ಧ ಅದೆಲ್ಲ ಬೇರೆ. ಆ ಭಾವನೆಗಳು, ಧ್ವನಿಯ ಭಾವನೆಗಳು ನೋಡಿದ್ರೆ ಯಾವ ಕಲ್ಮಶಗಳಿಲ್ಲದಂತ ಪರಿಶುದ್ಧವಾದಂತ ಒಂದು ಧ್ವನಿ. ಈಗ ಅವ್ರು ಭೌತಿಕವಾಗಿಲ್ಲ ಅನ್ನೋದು ಬಹಳ ಜೀರ್ಣಿಸ್ಕೊಳಕ್ ಆಗದೇ ಇರೋ ವಿಷಯ. ಆದ್ರೆ ಅವ್ರ ಹಾಡುಗಳಿಂದ ಯಾವಾಗ್ಲೂ ಕೂಡ ಎಲ್ಲ ಈ ಭೂಮಿ ಇರೋವರೆಗೂ ಇದ್ದೇ ಇರುತ್ತೆ. ಅವೆಲ್ಲ ಶಾಶ್ವತವಾಗಿರ್ತಾರೆ. ನಿಜ ನಿಜ ನಿಜ. 18 ಭಾಷೆಗಳಲ್ಲಿ ಹಾಡೋದು ಅಂದ್ರೆ ತಮಾಷೆ ಮಾತಲ್ಲ ಅಂತ ಸರ್. ಹೌದೌದು ಹೌದು. ಯಾಕಂದ್ರೆ ಆಮೇಲೆ ಒಂದೊಂದು ಭಾಷೆಗೆ ಒಂದು ಸೊಗಡಿದೆ, ಹೌದು, ಒಂದು ಪರಿಮಳ ಇದೆ. ಅದನ್ನೆಲ್ಲ ಇಟ್ಕೊಂಡು ಅಲ್ಲಿ ಇನ್ವಾಲ್ವ್ ಆಗಿ ಹಾಡ್ಬೇಕು ಅಂದಾಗ ಎಷ್ಟೋ ಸತಿ ನಮ್ಮದಲ್ಲದ ಭಾಷೆಯಲ್ಲಿ ಹಾಡುವಾಗ ಕೆಲವು ತಾತ್ಸಾರಗಳಿರುತ್ತೆ ಸಾಮಾನ್ಯವಾಗಿ. ಅದೆಲ್ಲ ಎಂತದೂ ಇಲ್ಲ, ಅಷ್ಟು ಶ್ರದ್ಧೆ, ಆ ತನ್ನದೇ ಭಾಷೆ ಅನ್ನೋ ತರ ಮನ್ಸಿಗೆ ತಗೊಂಡು ಅಷ್ಟು ಭಕ್ತಿಯಿಂದ ಹಾಡಿದಂತವ್ರು. ಅದಕ್ಕೇನೆ ಅವ್ರು ಯಾವುದೇ ಭಾಷೆ ಹಾಡು ಕೇಳಿದ್ರು, ನಮ್ಗೆ ಅರ್ಥ ಆಗ್ದಿರೋ ಭಾಷೆಯಲ್ಲಿ ಅವ್ರು ಹಾಡಿದ್ರು ಕೂಡ ಆ ಭಾವಗಳು ಅರ್ಥ ಆಗ್ತಾ ಹೋಗುತ್ತೆ. ಏನೋ ಆ ವಿಷಯಗಳು, ಸಾಹಿತ್ಯ ಎಲ್ಲ ಸ್ವಲ್ಪ ಅರ್ಥ ಆಗ್ಬಿಡುತ್ತೆ ಅರ್ಥ ಆಗ್ದಿರೋ ಭಾಷೆಯಲ್ಲಿ ಹಾಡಿದ್ರು. ಇವ್ರ ಗಜಲ್ಗಳೆಲ್ಲ ಕೇಳುವಾಗ, ಉರ್ದು ಅದು ಇದೆಲ್ಲ ಹಾಡುವಾಗ ಹೇಗೆ ಏನೋ ಹೇಳಕ್ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಆತರ ಮನಸ್ಸಿನಿಂದ, ಹೃದಯದಿಂದ ಹಾಡ್ತಾ ಬಂದವರು ಅವರು. ತುಂಬಾ ಸಾಧನೆ ಅವರು, ಬಹಳ ದೊಡ್ಡ ಸಾಧನೆ ಅವರು. ನಿಜ ಸರ್. ನೀವು ಮ್ಯೂಸಿಕ್ ಡೈರೆಕ್ಟರು, ಸಾಕಷ್ಟು ಜನ ಸಿಂಗರ್ಸ್ಗಳನ್ನ ನೋಡ್ತೀರಿ. ಅದಕ್ಕಿಂತ ಹೇಗೆ ಭಿನ್ನವಾಗಿ ನಿಲ್ತಾರೆ ಆಶಾ ಭೋಸ್ಲೆ ಅವರು, ಅವರ ಹಾಡು, ಅವರ ಕಂಠ? ಇಲ್ಲಿ ನಾವೆಲ್ಲ ಬಹಳ ಚಿಕ್ಕವರು. ಆ ಮಹಾತ್ಮರು, ಮಹಾನ್ ಭಾವರುಗಳ ಬಗ್ಗೆ ಮಾತಾಡೋದಕ್ಕೆ ಬಹಳ ಚಿಕ್ಕವರು ನಾವು. ನಮ್ಗೇನೂ ಗೊತ್ತಿಲ್ಲ. ಆದ್ರೆ ಹೋಲಿಕೆ ಇಲ್ಲದಂತ ಹಲವು ಕೆಲವೇ ಮಹಾನ್ ಭಾವ ಗಾಯಕರುಗಳಲ್ಲಿ ಇವರೊಬ್ರು. ಹೋಲ್ಸಕ್ಕಾಗಲ್ಲ ಯಾರ ಜೊತೆನೂ ಇವ್ರನ್ನ. ಅವ್ರಿಗೆ ಅಂತ ಹೋಲಿಸೋದೇ ತಪ್ಪಾಗುತ್ತೆ. ಅದು ಹೋಲಿಕೆನೇ ಇಲ್ಲ. ಇದು ಸಪರೇಟ್ ಆಗಿ ತುಂಬಾ ಯೂನಿಕ್ ಆಗಿ ನಿಲ್ಲುವಂತ ಒಂದು ಧ್ವನಿ, ಮತ್ತೆ ಆ ಮಾದಕತೆ, ಮಾರ್ಧವತೆ ಎರಡೂ ಇರುವಂತ ಒಂದು ಪ್ರಬುದ್ಧವಾದಂತ ಗಾಯಕಿ, ಕೃತಿವಂತ ಗಾಯಕಿ. ನಿಜ ನಿಜ ಸರ್. ಈ ರೀತಿ ಲೆಜೆಂಡರಿ ಸಿಂಗರ್ ಅನ್ನ ಒಮ್ಮೆ ಭೇಟಿ ಆಗ್ಬೇಕು, ಮಾತಾಡ್ಬೇಕು ಅನ್ನೋದು ಬಹುತೇಕರ ಕನಸು, ಆಸೆ ಆಗಿರುತ್ತೆ. ಈ ಆಸೆ ಕನಸು ಯಾವತ್ತಾದ್ರೂ ನಿಮಗೆ ಈಡೇರಿತ್ತಾ ಸರ್? ಇಲ್ಲ, ಆಗ್ಲಿಲ್ಲ. ಭೇಟಿ ಮಾಡ್ಬೇಕಂತ ಇತ್ತು ಮನ್ಸಲ್ಲಿ, ಸಂದರ್ಭಗಳು ಬರ್ಲಿಲ್ಲ. ನಾನು ಖುದ್ದಾಗಿ ಭೇಟಿ ಆಗಿಲ್ಲ. ಬಟ್ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಒಂದಷ್ಟು ಸಭಾ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಮುಖಾಮುಖಿ, ಸ್ವಲ್ಪ ದೂರದಲ್ಲಿ ನೋಡಿದ್ದುಂಟು. ನಮಸ್ಕಾರ ಮಾಡಿದೀನಿ ಅಷ್ಟೇ. ಬಟ್ ಮಾತಾಡ್ಸಕ್ಕೆಲ್ಲ ಆಗಿಲ್ಲ. ಖುದ್ದಾಗಿ ಕೆಲಸಗಳು ಮಾಡಕ್ಕೆ ಆಸ್ಪದಗಳು ಬರ್ಲಿಲ್ಲ, ಭೇಟಿನೂ ಆಗಿಲ್ಲ. ಆದ್ರೆ ಅವ್ರ ಹಾಡುಗಳಿಂದ ಸದಾ ಅವರು ನಮ್ಮ ಮನಸ್ಸುಗಳಲ್ಲಿ, ಮನೆಗಳಲ್ಲೇ ಇರ್ತಾರೆ. ಅವರು ಯಾವ ಹಾಡು ಕೇಳ್ಬೇಕಾದ್ರೂ ಕೂಡ ಇಲ್ಲೇ ನಮ್ಮ ಕುಟುಂಬಸ್ಥರು ಒಬ್ರು ಹಾಡ್ತಿದ್ದಾರೆ ಅಂತ ಅನ್ಸುತ್ತೆ, ನಮ್ಮ ಹಿರಿಯರು ಒಬ್ರು ಹಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾರೋ ಹೊರಗ್ನವ್ರು ಎಲ್ಲೋ ಹಾಡ್ತಿದ್ದಾರೆ ಅಂತೆಲ್ಲ ಅನ್ಸೋದಿಲ್ಲ ನಮ್ಗೆ. ಆ ಒಂದು ಅನುಬಂಧ ಇದೆ ಅವ್ರ ಧ್ವನಿಲಿ. ನಿಜ ನಿಜ ಸರ್. ನೀವು ಅವರು ಹಾಡಿರುವಂತಹ ಯಾವ್ದಾದ್ರು ಒಂದು ಹಾಡನ್ನ ಮೆಲುಕು ಹಾಕಬಹುದಾ, ನೆನಪಿಸ್ಕೊಂಡು ನಮಗೋಸ್ಕರ ಹಾಡಬಹುದಾ ಅಂತ? ಅಯ್ಯೋ, ನಾನ್ ಗಾಯಕ ಅಲ್ಲ. ಆದ್ರೆ ಅವ್ರಿಗೆಲ್ಲ ಹಾಡುಗಳು ಚೆನ್ನಾಗಿದೆ. ಇದು ಅದು ಅಂತ ಹೆಂಗ್ ಹೇಳೋದು, ಎಲ್ಲವೂ ಚೆನ್ನಾಗಿದೆ. ಅವ್ರಿಗೆ ಇಂತ ಹಾಡು ಕಡಿಮೆ, ಇಂತ ಹಾಡು ಜಾಸ್ತಿ ಅಂತ ಹೇಳಕ್ ಆಗಲ್ಲ. ಅದು ಅಪಚಾರ ಆಗ್ಬಿಡುತ್ತೆ. ಆಮೇಲೆ ಎಲ್ಲವೂ ಚೆನ್ನಾಗಿದೆ, ಬಟ್ ಈಗೇನಾಗತ್ತೆ ಅಂದ್ರೆ ಅವ್ರು ಭೌತಿಕವಾಗಿ ಇಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಆ ಹಾಡನ್ನ ಹುಡ್ಕೋಕ್ ಹೋದಾಗ ಮತ್ತೆ ಒದ್ದಾಟ ಆಗ್ಬಿಡುತ್ತೆ. ಏನಪ್ಪ ಅದು ಅಂತ. ಆವಾಗ ನಮ್ಗೆ ಒಂದೊಂದೇ ಹಾಡು ಕೇಳ್ತಾ ಇವ್ರಿಲ್ವಾ, ಅಯ್ಯೋ ಇವ್ರಿಲ್ವಲ್ಲ, ನಮ್ ಜೊತೆ ಇಲ್ವಾ ಅವರು ಹಂಗಂತ ಅನ್ಸ್ದಲ್ಲ. ಆ ಮಿಸ್ಸಿಂಗ್ ಹೆಚ್ಚು ನೋವು ಪ್ರೊಡಕ್ಷನ್ ಮಾಡ್ಬಿಡುತ್ತೆ. ನಿಜ ಸರ್. ಅವ್ರೆಲ್ಲೋ ಇದಾರೆ, ಕ್ಷೇಮವಾಗಿದ್ದಾರೆ ಅನ್ಬಿಟ್ಟು ಅವ್ರ ಧ್ವನಿ ಕೇಳೋದಕ್ಕೂ, ಅವ್ರು ಭೌತಿಕವಾಗಿ ಇಲ್ವೇ ಇಲ್ಲ ಭೂಮಿಲಿ ಅನ್ಕೊಂಡು ಧ್ವನಿ ಕೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿಜ ನಿಜ. ಹಾಗಾಗಿ ಅವ್ರು ಇದಾರೆ ಅಂದ್ಕೊಂಡೇ ನಾವು ಬದುಕಬೇಕು. ಹೌದು 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 ಸರ್, ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.